ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಮೈ ಫಸ್ಟ್ ಲಾಗ್ ಆ್ಯಂಡ್ ನ್ಯೂ ಲಾಗ್ ಫಾರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ನೇಮ್ ವಿಶ್ವಾಸೂರು ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತ ಅಂದರೆ ಚಿಕನ್ ದೊನ್ನೆ ಬಿರಿಯಾನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಚಿಕನ್ ತೊಳೆದು ಸೋಕ್ ಮಾಡಿ ಇಟ್ಟಿರೋಂಥ ಅಕ್ಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಲೆಮನ್ ಜ್ಯೂಸ್, ಇಲಾಚಿ, ಇದು ಬಂದು ಒಗ್ಗರಣೆಗೆ ಹೋಲ್ ಗರಂ ಮಸಾಲ ಸ್ಪೈಸಸ್, ಏಲಕ್ಕಿ, ಸ್ಟಾರ್ ಫ್ಲವರ್, ಲವಂಗ, ಚಕ್ಕೆ, ಪಲಾವ್ ಎಲೆ, ಇದು ಬಂದು ಇದು ಕೇಸರಿ, ಇದು ಬಂದು ಇದು ಸೋಂಪು, ಇದು ಬಂದು ಕಸೂರಿ ಮೇಥಿ, ಇದು ಜಾಜಿಕಾಯಿ ಪೌಡ್ರ್ ಮಾಡ್ಕೊಂಡು ಹಾಕೊಬೇಕು. ಸ್ವಲ್ಪ ಒಂದು ಚಿಟಿಕೆ 2 ಚಿಟಿಕೆ ಆಗೋಷ್ಟು. ಇದು ಬಂದು ಫ್ಲೇವರಿಗೆ ತುಂಬ ಸಖತ್ತಾಗಿರುತ್ತೆ. ಸ್ಮೆಲ್ ಮಾತ್ರ ಬಿರಿಯಾನಿಯಲ್ಲಿ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಯಲ್ಲಿ. ನಾವಿವಾಗ ಏನೇನು ಪೇಸ್ಟ್ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ದೆನ್ ಪುದೀನ ಸೊಪ್ಪು, ನೆಕ್ಸ್ಟ್ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಟೊಮ್ಯಾಟೊ, ಒಂದು ಸ್ವಲ್ಪ ಈರುಳ್ಳಿ, ಹಾಫ್ ಈರುಳ್ಳಿ ಆಗೋಷ್ಟು, ಹಾಫ್ ಟೊಮ್ಯಾಟೊ ಆಗೋಷ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿ, ದೆನ್ ನಾವು ಹೋಲ್ ಗರಂ ಮಸಾಲ ಸ್ಪೈಸಸ್ ಹಾಕಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗಿದ ನಂತರ ಹೋಲ್ ಗರಂ ಮಸಾಲ ಸ್ಪೈಸಸ್ ಹಾಕಿ ಸ್ಪೈಸಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲಲ್ಲಿ. ನೆಕ್ಸ್ಟ್ ನಾವು ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಈರುಳ್ಳಿ ಎಷ್ಟು ಗೋಲ್ಡನ್ ಬ್ರೌನ್ ಆಗುತ್ತೋ ಅಷ್ಟು ಬಿರಿಯಾನಿಗೆ ಆಗಲಿ, ಪಲಾವ್ಗೆ ಆಗಲಿ, ಟೊಮೊಟೊ ರೈಸ್ಗೆ ಆಗಲಿ ಎಲ್ಲದಕ್ಕೂ ಅಷ್ಟೇ ರುಚಿ ಕೊಡುತ್ತೆ. ಆನಿಯನ್ಸ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಗಂಟ ನಾವು ಕುಕ್ ಮಾಡ್ಕೊಬೇಕು ಇದರಲ್ಲಿ. ದೆನ್ ನಾವು ಆನಿಯನ್ಸ್ ಆದಮೇಲೆ ಟೊಮ್ಯಾಟೊಸ್ ಹಾಕಬೇಕು. ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ನಾಟಿ ಟೊಮ್ಯಾಟೊ. 1 ಇಲ್ಲ 2 ಟೊಮ್ಯಾಟೊಸು. ಅದರಲ್ಲಿ ಹಾಫ್ ಟೊಮ್ಯಾಟೊ ಆಗೋಷ್ಟು ಫೈನ್ ಪೇಸ್ಟ್ ಮಾಡೋಕ್ಕೆ ಇಟ್ಕೊಂಡಿದ್ವಿ. ಇನ್ನು 1.5 ಟೊಮೊಟೊ ಅಷ್ಟು ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಿ, ದೆನ್ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿದ ನಂತರ ನಾವು ಅದಕ್ಕೆ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣದ ಪುಡಿ ಹಾಕಬೇಕು. ಅರಿಶಿಣದ ಪುಡಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ಹಸಿ ಮಾಂಸದ ಸ್ಮೆಲ್ಲು ಇದಾಗುತ್ತೆ. ಆ ಥರ ಹೊಲ್ಸು ವಾಸನೆ ಬರೋದಿಲ್ಲ. ಅರಿಶಿಣದ ಪುಡಿ ಈಸ್ ಮೇನ್ ಫಾರ್ ಆಲ್ ನಾನ್ ವೆಜ್. ಎಲ್ಲ ನಾನ್ ವೆಜ್ಗೂ ಅರಿಶಿಣದ ಪುಡಿ ಈಸ್ ಮೇನ್ ಇಂಪಾರ್ಟೆಂಟ್. ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚಿಕನ್ನ ಚೆನ್ನಾಗಿ ಕುಕ್ ಮಾಡಬೇಕಿದ್ರಲ್ಲಿ. ಈ ಚಿಕನ್ ಎಷ್ಟು ಚೆನ್ನಾಗಿ 60% ಚಿಕನ್ ಇದರಲ್ಲೇ ಕುಕ್ ಆಗಿಬಿಡಬೇಕು ಆಯಿಲಲ್ಲೇ. ಆನಿಯನ್ಸು, ಈ ಟೊಮ್ಯಾಟೊಸು ಎಲ್ಲ ಹಾಕಿರ್ತೀವಲ್ಲ, ಇದರಲ್ಲೇ ಚಿಕನ್ 80% ಅಷ್ಟು ಕುಕ್ ಆಗಿಬಿಟ್ಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ಪೇಸ್ಟ್ ಹಾಕ್ಕೊಬೇಕು. ನಾವು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ, ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲೀಸ್, ಟೊಮ್ಯಾಟೊ ಸ್ವಲ್ಪ, ಆನಿಯನ್ ಸ್ವಲ್ಪ, ಅದೆಲ್ಲ ಹಾಕಿ ಕೊರಿಯಂಡರ್ ಲೀವ್ಸ್, ಪುದೀನ ಎಲ್ಲ ಹಾಕಿಟ್ಟಿದ್ದೀವಲ್ಲ, ಎಲ್ಲ ಹಾಕಿಟ್ಟು ಫೈನ್ ಪೇಸ್ಟ್ ಮಾಡಿದ್ದೀವಿ ನೋಡಿ. ಆ ಪೇಸ್ಟ್ನ ಇದಕ್ಕೆ ಹಾಕಿ ನಾವು ಕುಕ್ ಮಾಡಬೇಕು. ಈ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಈ ಚಿಕನ್ ಜೊತೆಲಿ ಆ ಪೇಸ್ಟ್ನ ಚೆನ್ನಾಗಿ ಕುಕ್ ಮಾಡಬೇಕು. ಕುಕ್ ಮಾಡಿದ ನಂತರ ನಾವು ಈ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡಬೇಕು. ಯಾಕಂದರೆ ನಾವು ಅದನ್ನೇನು ಫ್ರೈ ಮಾಡ್ಕೊಳ್ದಿರ ಜಸ್ಟ್ ಹಂಗೆ ಅಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದಲ್ವಾ, ಅದಕ್ಕಾಗಿ ನಾವು ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಕುಕ್ ಮಾಡಬೇಕು. ಕುಕ್ ಆಗಿದ ನಂತರ ನಾವು ಇದಕ್ಕೆ ಕರ್ಡ್ ಹಾಕಬೇಕು.
ಕರ್ಡ್ ಹಾಕಿದ ನಂತರ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡಬೇಕು. ಆ ಪಾತ್ರೆ ಸಾಲಲ್ಲ ಅಂತ ನಾವು ಬೇರೆ ಒಂದು ಪಾತ್ರೆಗೆ ಕನ್ವರ್ಟ್ ಮಾಡ್ಕೊಂಡ್ವಿ, ಚೇಂಜ್ ಮಾಡಿಕೊಂಡೆ ಪಾತ್ರೆನ ಚೇಂಜ್ ಮಾಡಿಕೊಂಡು 2.5 ಗ್ಲಾಸ್ ಅಕ್ಕಿ ಹಾಕಿದ್ದೆ, 5 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ನೀರು ಬಾಯ್ಲ್ ಆಗೋದ್ಮೇಲೆ ಅಕ್ಕಿ ಹಾಕ್ತಾಯಿದ್ದೀವಿ. ಅಕ್ಕಿ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಬೇಕು. ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ಮೇಲೆ ನೋಡಿ ಈ ಥರ ಬಬಲ್ಸ್ ಬರ್ತಾ ಇರುತ್ತೆ. ಆ ಬಬಲ್ಸ್ ಬಂದಮೇಲೆ ನಾವು 15 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಓಪನ್ ಮಾಡಿದ್ಮೇಲೆ ಈ ಥರ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಬಿರಿಯಾನಿ ಇಷ್ಟ ಆಗಿರೋರು